ನಮಸ್ತೆ, ನಾನು ವೈದ್ಯ ಡಾಕ್ಟರ್ ರಾಜು ಗೊಂಚಿಗಾರ್. ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಇವತ್ತು ಕಿವುಡುತನದ ಬಗ್ಗೆ ಮಾತಾಡಲಿಕ್ಕೆ. ಕಿವುಡುತನ ಅಂತ ಹೇಳಿದರೆ ಹಲವಾರು ಸ್ಟೇಜ್ಗಳಲ್ಲಿ ಹುಟ್ಟಿದಿಂದಲೂ ಕಿವುಡುತನ ಇರ್ಬೋದು, ಕ್ರಮೇಣ ಕಿವುಡುತನ ಬರ್ತಾ ಇರ್ಬೋದು, ವಯಸ್ಸಿಗೆ ತಕ್ಕಂಥ ಬದಲಾವಣೆಗಳಿರ್ಬೋದು. ಹಲವಾರು ರೀತಿಯ ಒಂದು ಬದಲಾವಣೆಗಳಲ್ಲಿ ಕಿವುಡುತನ ಆಗುತ್ತೆ. ಓಕೆ, ಸೊ hereditary is one of the most first cause of the hearing loss or deafness, what we call it as. Deafness ಇರ್ಬೋದು, hearing loss is there are two difference between the hearing loss and difference. Hearing loss ಅಂತ ಹೇಳಿದರೆ ಕಿವಿ ಕೇಳಿಸೋದು ಕಡಿಮೆ ಆಗಿದೆ. ವೇರ್ ವಿ ಕಾಲ್ ಇಟ್ as deafness ಅಂತ ಹೇಳಿದರೆ ಕಂಪ್ಲೀಟಾಗಿ ಅವರಿಗೆ ಕಿವಿ ಕೇಳಿಸ್ತಾ ಇಲ್ಲ, ಅದು ಡೆಫ್ನೆಸ್ ಅಂತ ಹೇಳ್ತೀವಿ. ಸೊ ಇದನ್ನು WHO ಕ್ಲಾಸಿಫಿಕೇಷನ್ ಮಾಡುತ್ತೆ, ಡಿಫರೆಂಟ್ ಕ್ಲಾಸಿಫಿಕೇಷನ್ ಆಫ್ ದ ಹಿಯರಿಂಗ್ ಲಾಸ್. ಇದರಲ್ಲಿ ಹಲವಾರು ರೀತಿಯ ಕಾರಣಗಳಿದೆ. ನಾನು ಹೇಳ್ದಂಗೆ ಒಂದು ಹೆರಿಡಿಟರಿ ಇರ್ಬೋದು, ಹುಟ್ಟಿದಾಗಿಂದನೇ ಮಕ್ಕಳು ಡೆಫ್ ಆಗಿರ್ಬೋದು, ಡಂಬ್ ಆಗಿರ್ಬೋದು, ಡೆಫ್ ಆ್ಯಂಡ್ ಡಂಬ್ ಎರಡೂ ಆಗಿರ್ಬೋದು. ಓಕೆ, ಸೊ ಅರ್ಲಿ ಐಡೆಂಟಿಫಿಕೇಷನ್ ಆಫ್ ದ ಅಂದರೆ ಬೇಗ ಈ ಕಿವುಡುತನವನ್ನು ಬೇಗ ನೋಡ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ಇದರಿಂದ ಮುಂದೆ ಆಗುವಂಥ ಪರಿಣಾಮಗಳನ್ನು ತಡಿಬೋದು, ಅಥವಾ ಆ ಸಮಯದಲ್ಲಿ ಏನು ನಾವು ಅದಕ್ಕೆ ಪರಿಹಾರ ಕೊಡ್ಬೋದು ಅನ್ನೋದನ್ನು ಕಂಡುಹಿಡ್ಕೋಬೋದು. ಸೊ ನಾವು ನೋಡುವಾಗ ಕಿವುಡುತನಕ್ಕೆ ಮೂರು ಥರದ ಕಾರಣಗಳು ಹೇಳ್ತೀವಿ, ಮೂರು ಥರದ ಕಿವುಡುತನ ಹೇಳ್ತೀವಿ. ಒನ್ ಈಸ್ ಕಂಡಕ್ಟಿವ್ ಹಿಯರಿಂಗ್ ಲಾಸ್, ಸೆಕೆಂಡ್ ಒನ್ ಈಸ್ ಸೆನ್ಸರಿ ನ್ಯೂರಲ್ ಹಿಯರಿಂಗ್ ಲಾಸ್, ಥರ್ಡ್ ಒನ್ ಈಸ್ ಮಿಕ್ಸ್ಡ್ ಹಿಯರಿಂಗ್ ಲಾಸ್. ಸೊ ಈ ಮೂರು ಥರದ ಕಿವುಡುತನದಲ್ಲಿ ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಅಂತ ಹೇಳಿದರೆ ಈ ಶ್ರವಣ, ನಮ್ಮ ಕಿವಿ ಏನಿದೆಯಲ್ಲ, ಮೂರು ಥರದಾಗಿ ಕೆಲಸ ಮಾಡುತ್ತೆ. ಹೊರಗಡೆಯಿಂದ ತರಂಗಗಳನ್ನು ತೆಗೆದುಕೊಂಡೋಗಿ ಕಿವಿ ಪರದೆ ಮೇಲೆ ಬಿಡುತ್ತೆ. ಕಿವಿ ಪರದೆಯಿಂದ ಮಧ್ಯಭಾಗದ ಕಿವಿಯಲ್ಲಿ ಚಿಕ್ಕ ಚಿಕ್ಕ ಮೂಳೆಗಳ ಮೂಲಕ ತರಂಗಗಳನ್ನು ಒಳ ಕಿವಿಗೆ ಕಳಿಸುತ್ತೆ. ಸೊ ಒಳ ಕಿವಿಯಲ್ಲಿ ಕಾಕ್ಲಿಯಾ ಅಂತ ಒಂದು ಭಾಗ ಇದೆ. ಆ ಭಾಗದಲ್ಲಿ ಎಂಡೋಲಿಂಫ್ ಅಂತ ಪೆರಿಲಿಂಫ್ ಅಂತ ಇರುತ್ತೆ. ಅದರಲ್ಲಿ ಒಂದು ಚಿಕ್ಕ ಕೂದಲ ಎಳೆಗಳಂಥ ಥರ ಸ್ಟ್ರಕ್ಚರ್ಸ್ ಇರುತ್ತೆ. ದಟ್ ಈಸ್ ವಿ ಕಾಲ್ ಇಟ್ ಆಸ್ ಆರ್ಗನ್ ಆಫ್ ಕಾರ್ಟಿ. ಈ ಒಂದು ಆರ್ಗನ್ ಆಫ್ ಕಾರ್ಟಿ ಏನು ಮಾಡುತ್ತೆ, ಇದನ್ನು ಸೌಂಡ್ ವೇವ್ಸ್ಗಳನ್ನು ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟ್ ಮಾಡಿ ಅಲ್ಲಿಂದ ಆ ಆರ್ಗನ್ ಆಫ್ ಕಾರ್ಟಿ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆಗಿ ಕನ್ವರ್ಟ್ ಮಾಡಿ ಅಲ್ಲಿಂದ ಆಡಿಟರಿ ಕಾರ್ಟೆಕ್ಸ್ ಅಂದರೆ ಮೆದುಳಿಗೆ ಕಳಿಸುತ್ತೆ. ಸೊ ಮೆದುಳಿಗೆ ಕಳಿಸಿದ ನಂತರ ಮೆದುಳಿನಿಂದ ಅದು ಸಂಪರ್ಕ ಸಾಧಿಸಿ ನಿಮಗೆ ವಾಪಸ್ ಏನು ಮಾತಾಡಬೇಕಂತ ನಿಮಗೆ ತಿಳಿಸುತ್ತೆ. ಓಕೆ, ಇದು ಒಂದು ನಾರ್ಮಲ್ ಹಿಯರಿಂಗ್ ಮೆಕ್ಯಾನಿಸಮ್ ಅಂತ ನಾವು ಹೇಳ್ಬೋದು. ಸೊ ಈ ಭಾಗದಲ್ಲಿ ಕಂಡಕ್ಟಿವ್ ಮೆಕ್ಯಾನಿಸಮ್ ಅಂತ ಹೇಳುವಾಗ ಕಿವಿ ಪರ್ದೆ ಮೇನ್. ಸೊ ಕಿವಿ ಪರ್ದೆ ಏನಿರುತ್ತಲ್ಲ, ನಾರ್ಮಲಾಗಿ ಇದ್ದಾಗ ನಾರ್ಮಲಾಗಿ ಹೊರಗಡೆಯಿಂದ ಬಂದಂಥ ತರಂಗಗಳನ್ನು ಆ ಕಿವಿ ಪರ್ದೆ ಮೇಲೆ ಬಿದ್ದ ನಂತರ ಅದು ಸಣ್ಣ ಮೂಳೆಗಳ ಮೂಲಕ, ದಟ್ ಈಸ್ ಇಂಕಸ್, ಮ್ಯಾಲಿಯಸ್ ಆ್ಯಂಡ್ ಸ್ಟೇಪ್ಸ್. ಓಕೆ, ಮ್ಯಾಲಿಯಸ್, ಇಂಕಸ್ ಆ್ಯಂಡ್ ಸ್ಟೇಪ್ಸ್ ಅಂತ ಮೂರು ಬೋನುಗಳಿರುತ್ತೆ, ಚಿಕ್ಕ ಮೂಳೆಗಳು. ಆ ಮೂಳೆಗಳ ಮೂಲಕ ಸಂಪರ್ಕ ಸಾಧಿಸುತ್ತೆ ಇಲ್ಲಿಗೆ ಕಾಕ್ಲಿಯಾಗೆ. ಸೊ ಈ ಒಂದು ಭಾಗದಲ್ಲಿ ಯಾವುದೇ ಥರದ ತೊಂದರೆಗಳಾದರೆ, ಕಿವಿ ಪರದೆ ಹರಿದಿರ್ಬೋದು, ಇಲ್ಲ ಈ ಮೂಳೆಗಳು ಜಾಯಿಂಟ್ ಬಿಟ್ಟಿರ್ಬೋದು, ಇಲ್ಲ ನೆಕ್ರೋಸಿಸ್ ಅಂದರೆ ಆ ಮೂಳೆಗಳು ಕೊಳ್ತಿರ್ಬೋದು, ಇಲ್ಲ ಕಿವಿಯ ಮಧ್ಯಭಾಗದಲ್ಲಿ ನೀರು ತುಂಬಿಕೊಂಡಿರ್ಬೋದು, ಇಲ್ಲ ಕಿವಿಯ ಮಧ್ಯಭಾಗದಲ್ಲಿ ಯಾವುದೇ ಥರದ ಮಾಂಸಖಂಡ ಬೆಳೆದಿರ್ಬೋದು. ಓಕೆ, ಹಲವಾರು ರೀತಿಯ ಕಾರಣಗಳಿಂದ ಈ ಕಂಡಕ್ಟಿವ್ ಮೆಕ್ಯಾನಿಸಮನ್ನು ಹಾಳು ಮಾಡುತ್ತೆ. ಕಂಡಕ್ಟಿವ್ ಮೆಕ್ಯಾನಿಸಮ್ನ ಆಗಲ್ಲ ಅಲ್ಲಿ, ಕಂಡಕ್ಟಿವ್ ಮೆಕ್ಯಾನಿಸಮ್ ಆಗಲ್ಲ ಅಲ್ಲಿ. ಸೊ ಆ ಸಮಯದಲ್ಲಿ ಕಿವಿ ಕೇಳಿಸೋದಿಲ್ಲ. ಸೊ ಇದಕ್ಕೆ ನಾವು ಕರಿತೀವಿ ಕಂಡಕ್ಟಿವ್ ಮೆಕ್ಯಾನಿಸಮ್, ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಅಂತ ಕರಿತೀವಿ. ಸೊ ಎರಡನೇದು ಬಂದ್ಬಿಟ್ಟು ಸೆನ್ಸರಿ ನ್ಯೂರಲ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೀವಿ. ಇದು ಒಳ ಕಿವಿಗೆ ಸಂಬಂಧಪಟ್ಟಂಥ ತೊಂದರೆ. ಅಂದರೆ ಹೊರಗಡೆ ಏನಿದೆಯಲ್ಲ, ಕಿವಿ ಪರದೆ ಚೆನ್ನಾಗಿದೆ, ಮಧ್ಯಭಾಗದಲ್ಲಿ ಮೂಳೆಗಳು ಚೆನ್ನಾಗಿದೆ, ಚೈನ್ ಲಿಂಕ್ ಚೆನ್ನಾಗಿದೆ, ಒಳ್ಳೆ ಯಾವುದೇ ಥರ ತೊಂದರೆ ಇಲ್ಲ. ಆದರೆ ಯಾವುದೋ ಒಂದು ಕಾರಣಗಳಿಗಾಗಿ, ಸೊ ಹಲವಾರು ರೀತಿಯ ಕಾರಣಗಳಿದೆ. ಒಂದು ನಾಯ್ಸ್ ಇಂಡ್ಯೂಸ್ಡ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೀವಿ. ಕ್ರಮೇಣ ಲೈಕ್ ಫ್ಯಾಕ್ಟ್ರಿ ವರ್ಕರ್ಸ್ ಯಾವಾಗ ಅವರು ಸತತವಾಗಿ ಪ್ರತಿದಿನ ಆ ಒಂದು ಶಬ್ದ ಕೇಳಿಸ್ಕೊತಾ ಇರ್ತಾರೆ ಫ್ಯಾಕ್ಟ್ರಿ ಮಿಷಿನ್ಗಳದ್ದು. ಸೊ ಇದರಿಂದ ನಾವು ಕಾಲ್ ಇಟ್ ನಾಯ್ಸ್ ಇಂಡ್ಯೂಸ್ಡ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೀವಿ. ಸಡನ್ ಹಿಯರಿಂಗ್ ಲಾಸ್ ಅಂತ ಹೇಳ್ಬೋದು. ನೀವು ಎಲ್ಲೋ ನಿಂತಿರ್ತೀರಾ, ಎಲ್ಲೋ ಹೋಗ್ತಾ ಇರ್ತೀರಾ, ಸಡನ್ನಾಗಿ ಬ್ಲಾಸ್ಟ್ ಆಗುತ್ತೆ. ಇಟ್ ಮೇ ಬಿ ಬಾಂಬ್ ಇರ್ಬೋದು, ಇಟ್ ಮೇ ಬಿ ಲೈಕ್ ಟೈರ್ ಇರ್ಬೋದು, ಏನೋ ಒಂದು ಬ್ಲಾಸ್ಟ್ ಆಗುತ್ತೆ, ದೊಡ್ಡದಾಗಿ ಸೌಂಡ್ ಬರುತ್ತೆ. ಆ ಸೌಂಡಿಂದನೂ ಆ ಒಂದು ಥ್ರೆಶೋಲ್ಡ್ ಜಾಸ್ತಿ ಇರುತ್ತೆ. ಅದರಿಂದ ನಿಮ್ಮ ಒಳಭಾಗದಲ್ಲಿರ್ತಕ್ಕಂಥ ಕಾಕ್ಲಿಯದಲ್ಲಿರ್ತಕ್ಕಂಥ ಚಿಕ್ಕ ಚಿಕ್ಕ ಏರ್ ಸೆಲ್ಗಳು ಹಾಳಾಗುತ್ತೆ. ಸೊ ಅದರಿಂದ
ಇದು ಆಗ್ಬೋದು. ಈ ಒಂದು ಸೆನ್ಸರಿ ನ್ಯೂರಲ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೀವಿ, ಅದು ಆಗ್ಬೋದು. ಓಕೆ, ಅದು ಬಿಟ್ಟರೆ ಓಟೋಟಾಕ್ಸಿಕ್ ಅಂತ ಹೇಳ್ತೀವಿ. ಸೊ ನಾವು ಕಿವಿ ನೋವು ಬಂದ ಕೂಡಲೇ ಏನು ಮಾಡ್ತೀವಿ, ಮೆಡಿಕಲ್ ಶಾಪಿಗೆ ಹೋಗ್ತೀವಿ, ಅಲ್ಲಿಂದ ನಾವು ಔಷಧಿಗಳು ತೊಗೊತೀವಿ, ಅದನ್ನ ಹಾಕ್ಕೊತೀವಿ. ಸೊ ಡಾಕ್ಟ್ರನ್ನ ಯಾವುದೇ ವೈದ್ಯರನ್ನು ನಾವು ಸಂಪರ್ಕಿಸಲ್ಲ, ಅದನ್ನು ಪ್ರತಿದಿನ ಹಾಕ್ಕೊಳ್ತಾನೆ ಇರ್ತೀವಿ. ಓಕೆ, ಏನಾಗುತ್ತೆ, ಸೊ ಕೆಲವೊಂದು ಡ್ರಗ್ಗಳು ಓಟೋಟಾಕ್ಸಿಕ್ ಅಂತ ಹೇಳ್ತೀವಿ, ಅದನ್ನು ಯೂಸ್ ಮಾಡಬಾರ್ದು. ಯಾವುದೇ ಔಷಧ ಅದನ್ನು ಔಷಧವಾಗಿ ಯೂಸ್ ಮಾಡಿದರೆ ಮಾತ್ರ ಔಷಧ ಆಗುತ್ತೆ, ಇಲ್ಲ ಅಂತ ಹೇಳಿದರೆ ಅದ್ರ ವಿಷ ಆಗ್ಬೋದು. ಅಮೃತವಾಗಿ ಯೂಸ್ ಮಾಡಿದರೆ ಮಾತ್ರ ಅಮೃತವನ್ನು ಜಾಸ್ತಿ ಯೂಸ್ ಮಾಡಿದ್ರೆ ವಿಷ ಆಗುತ್ತೆ. ಅದೇ ರೀತಿ ಓಟೋಟಾಕ್ಸಿಕ್ ಡ್ರಗ್ ಅಂತ ಹೇಳ್ತೀವಿ ನಾವು ಅದನ್ನು. ಸೊ ಎಕ್ಸಾಂಪಲ್, ಈ ನಮ್ಮ ಟಿ ಬಿ ಪೇಷಂಟ್ಗಳು 6 ತಿಂಗಳ ತನಕ ಈ ಒಂದು ಟಿ ಬಿ ಔಷಧಿಗಳನ್ನು ತಗೋತಾರೆ. ಸೊ ಇದರಿಂದ ಅವರ ಕಿವಿಯ ನರದ ಮೇಲೆ ಒತ್ತಡ ಬೀಳುವಂಥ ಒತ್ತಡ ಬೀಳುವಂಥ ಸಂದರ್ಭ ತುಂಬ ಇರುತ್ತೆ. ಸೊ ಇದರಿಂದ ಎಷ್ಟೋ ಟಿ ಬಿ ಪೇಷಂಟ್ಗಳಿಗೆ ಕಿವಿ ಕೇಳಿಸೋದಾಗೋದು ಸರ್ವೇ ಸಾಮಾನ್ಯ. ಇದೇ ರೀತಿ ಹಲವಾರು ರೀತಿಯ ಓಟೋಟಾಕ್ಸಿಕ್ ಡ್ರಗ್ಗಳಿದೆ. ಅದರಿಂದ ನೀವೇನು ಮಾಡಬೇಕಂತ ಹೇಳಿದ್ರೆ, ಕಿವಿ ನೋವಾದಾಗ ತಾವೇ ನಿರ್ಧಾರ ಮಾಡಿಕೊಂಡು ಅಥವಾ ಮೆಡಿಕಲ್ ಶಾಪಿಗೆ ಹೋಗಿ ಔಷಧಿಗಳನ್ನು ತೊಗೊಂಡ್ರು ಕೂಡ ಅದನ್ನು ಲಿಮಿಟೆಡಾಗಿ ಯೂಸ್ ಮಾಡಬೇಕು. 2 ದಿನ, 3 ದಿನ, 4 ದಿನ. ಅದಾದ ನಂತರ ಕಮ್ಮಿ ಆಗಲಿಲ್ವಾ, ಬನ್ನಿ ಕಿವಿ ಡಾಕ್ಟರ್ ಹತ್ರ ಬನ್ನಿ, ಚೆಕ್ ಮಾಡಿಸಿ ಏನಾಗಿದೆ ನೋಡಿ, ಅದಕ್ಕೆ ತಕ್ಕಂಥ ಔಷಧಿ ತಗೊಳ್ಳಿ. ಓಕೆ, ಇದಕ್ಕೆ ನಾವು ಕರಿತೀವಿ ಸೆನ್ಸರಿ ನ್ಯೂರಲ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೀವಿ. ಸೊ ಇನ್ನರ್ ಇಯರ್ ಅಂದರೆ ಕಾಕ್ಲಿಯಾದಿಂದ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆಗಿ ಕನ್ವರ್ಟ್ ಆಗಿ ಮೆದುಳಿಗೆ ಹೋಗೋದಿಲ್ಲ, ಆ ಒಂದು ವೆಸ್ಟಿಬ್ಯುಲೋ ಕಾಕ್ಲಿಯರ್ ನರ್ವಿಗೆ ರೀಚ್ ಆಗಲ್ಲ. ಈ ಒಂದು ಸಮಸ್ಯೆ ಇರೋದಕ್ಕೆ ನಾವು ಕರಿತೀವಿ ಸೆನ್ಸರಿ ನ್ಯೂರಲ್ ಹಿಯರಿಂಗ್ ಲಾಸ್ ಅಂತ ಕರಿತೀವಿ. ಸೊ ಮೂರನೇದು ಬಂದುಬಿಟ್ಟು ಮಿಕ್ಸ್ಡ್ ಹಿಯರಿಂಗ್ ಲಾಸ್. ಈ ಒಂದು ಸಮಸ್ಯೆಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಕಂಡಕ್ಟಿವ್ ಹಿಯರಿಂಗ್ ಲಾಸು ಇರುತ್ತೆ ಮತ್ತು ಸೆನ್ಸರಿ ನ್ಯೂರಲ್ ಹಿಯರಿಂಗ್ ಲಾಸು ಇರುತ್ತೆ. ಸೊ ಎರಡೂ ಭಾಗದಲ್ಲಿ, ಮಧ್ಯಭಾಗದಲ್ಲಿ, ಹೊರಭಾಗದಲ್ಲಿ ಆ್ಯಸ್ ವೆಲ್ ಆಸ್ ಒಳಭಾಗದಲ್ಲಿ, ಎರಡೂ ಕಡೆಯೂ ಕೂಡ ನಮಗೆ ಈ ಥರದ ತೊಂದರೆಗಳು ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಮಿಕ್ಸ್ಡ್ ಹಿಯರಿಂಗ್ ಲಾಸ್ ಅಂತ ಕರಿತೀವಿ. ಸೊ ಇದನ್ನು ನಾವು ಹೆಂಗೆ ಕಂಡುಹಿಡಿಬೋದು ಅಂತ ಹೇಳಿದರೆ, ಹಲವಾರು ರೀತಿಯ ವಿಧಾನಗಳಿದೆ. ಒಂದು ಆಡಿಯೋಮೆಟ್ರಿ ಅಂತ ಮಾಡ್ತೀವಿ, ಟ್ಯೂನಿಂಗ್ ಫೋರ್ಕ್ ಟೆಸ್ಟ್ ಅಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಟ್ಯೂನಿಂಗ್ ಫೋರ್ಕ್ ಟೆಸ್ಟಲ್ಲಿ ನಾವು ಯಾವ ಥರದ ಕಿವಿ ಕೇಳಿಸೋದಿಲ್ಲ, ಅಂದರೆ ಯಾವ ಥರದ ಲಾಸ್ ಇದೆ, ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಇದೆಯೋ ಅಥವಾ ಸೆನ್ಸರಿ ನ್ಯೂರಲ್ ಹಿಯರಿಂಗ್ ಲಾಸ್ ಇದೆಯೋ ಅಂತ ನಮಗೆ ಗೊತ್ತಾಗುತ್ತೆ. ಆದರೆ ಎಕ್ಸಾಕ್ಟ್ ಥ್ರೆಶೋಲ್ಡ್ ನಮಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ನಾವೇನು ಮಾಡ್ಬೋದು, PTA ಪ್ಯೂರ್ ಟೋನ್ ಆಡಿಯೋಮೆಟ್ರಿ ಅಂತ ಇರುತ್ತೆ. ಸೊ ಪ್ಯೂರ್ ಟೋನ್ ಆಡಿಯೋಮೆಟ್ರಿಯಿಂದ ನಾವು ಮಾಡೋದ್ರ ಮೂಲಕ ನಮಗೇನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಪೇಷಂಟಿಗೆ ಯಾವ ಥ್ರೆಶೋಲ್ಡಲ್ಲಿ ಯಾವ ಫ್ರೀಕ್ವೆನ್ಸಿಲಿ ಹಿಯರಿಂಗ್ ಲಾಸ್ ಇದೆ, ಎಕ್ಸಾಕ್ಟ್ ಹೌ ಮೆನಿ ಡೆಸಿಬಲ್ಸ್ ಆಫ್ ಹಿಯರಿಂಗ್ ಲಾಸ್ ಇದೆ ಇವರಿಗೆ. ಸೊ ವೆದರ್ ಇಟ್ ಈಸ್ ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಇರ್ಬೋದು ಅಥವಾ ಸೆನ್ಸರಿ ನ್ಯೂರಲ್ ಹಿಯರಿಂಗ್ ಲಾಸ್ ಇದೆಯೋ, ಎಲ್ಲದನ್ನು ನಾವು ಅದರಿಂದ ಪತ್ತೆ ಹಚ್ಬೋದು. ಸೊ ಅದಾದ ನಂತರ ಇನ್ನೊಂದು ಬಂದ್ಬಿಟ್ಟು ಟಿಂಪ್ಯಾನೋಮೆಟ್ರಿ. ವೆದರ್ ಇಟ್ ಈಸ್ ಮಧ್ಯಭಾಗದಲ್ಲಿರೋ ತೊಂದರೆಯಿಂದ ನಿಮಗೆ ಕಿವಿ ಕೇಳಿಸ್ತಾ ಇಲ್ವೋ ಅಥವಾ ಒಳಗಡೆ ಭಾಗದಿಂದ ಕಿವಿ ಕೇಳಿಸ್ತಾ ಇಲ್ವೋ, ಎಕ್ಸಾಕ್ಟ್ಲಿ ನಾವು ಅದರಿಂದ ಐಡೆಂಟಿಫೈ ಮಾಡ್ಕೋಬೋದು. ಇದೇ ರೀತಿ ಮಕ್ಕಳಲ್ಲಿ ನಾವು ನೋಡಬೇಕಂತ ಹೇಳಿದ್ರೆ, ಈ ಒಂದು ಟೆಸ್ಟ್ಗಳಿಂದ ಅತಿ ಕಡಿಮೆಯಲ್ಲಿ ಮಕ್ಕಳು ನಮಗೆ ರೆಸ್ಪಾನ್ಸ್ ಕರೆಕ್ಟಾಗಿ ಕೊಡೋದಿಲ್ಲ. ಹಂಗಾಗಿ ನಾವೇನು ಮಾಡ್ತೀವಿ, ಬೇರೆ ಅಂತ ಮಾಡ್ತೀವಿ. ಸೊ ಬ್ರೈನ್ ಸ್ಟೆಮ್ ಎವೋಕ್ಡ್ ರೆಸ್ಪಾನ್ಸ್ ಆಡಿಯೋಮೆಟ್ರಿ ಅಂತ ಹೇಳ್ಬಿಟ್ಟು, ಈ ಒಂದು ಟೆಸ್ಟಿಂದ ನಮಗೆ ಮಕ್ಕಳಲ್ಲಿ ಕೂಡ ಯಾವ ಥರ ತೊಂದರೆ ಇದೆ ಅಂತ ನಾವು ಅರ್ಲಿ ಡಿಟೆಕ್ಷನ್ ಮಾಡ್ಬೋದು. ಸೊ ಹುಟ್ಟಿದ ಮಕ್ಕಳಲ್ಲಿ ನಾವು ಇಮಿಡಿಯೇಟ್ಲಿ ಒಂದು ಟೆಸ್ಟ್ ಮಾಡಿಸ್ಬೇಕು. ಅದು ಏನಂತ ಹೇಳಿದರೆ ಓಟೋ ಅಕಾಸ್ಟಿಕ್ ಎಮಿಷನ್ ಅಂತ. ಓಟೋ ಅಕಾಸ್ಟಿಕ್ ಎಮಿಷನಿಂದ ಏನು ಪತ್ತೆ ಆಗುತ್ತೆ ಅಂತ ಹೇಳಿದ್ರೆ, ಈ ಮಗುವಿಗೆ ಏನಾದರೂ ಕಿವಿಯಲ್ಲಿ ದೋಷ ಇದೆಯಾ, ಶ್ರವಣ ದೋಷ ಏನಾದರೂ ಇದೆಯಾ ಇಲ್ವಾ, ಓಕೆ, ಯಾವ ಥರ ತೊಂದರೆ ಇದೆ ಅನ್ನೋದು ಹುಟ್ಟಿದ ನಂತರ ಇಮಿಡಿಯೇಟ್ಲಿ ನಾವು ಕಂಡುಹಿಡ್ಕೋಬೋದು. ಸೊ ಇದನ್ನು ಮಾಡೋದ್ರಿಂದ ನಾವು ಅರ್ಲಿ ಡಿಟೆಕ್ಷನ್ ಆ್ಯಂಡ್ ಅರ್ಲಿ ಪ್ರಿವೆನ್ಷನ್ ಆಫ್ ದಿಸ್ ಕಾಂಪ್ಲಿಕೇಶನ್ಸ್. ಸೊ ಈ ಅರ್ಲಿ ಡಿಟೆಕ್ಟ್ ಮಾಡೋದ್ರಿಂದ ನಾವು ಅದರಿಂದ ಆಗುವಂಥ ಕಾಂಪ್ಲಿಕೇಶನ್ಸನ್ನು ನಾವು ತಡಿಬೋದು. ಓಕೆ, ಸೊ ಇದಾದ ನಂತರ ಇದಕ್ಕೆ ಹಲವಾರು ರೀತಿಯ ಚಿಕಿತ್ಸೆಗಳು ಕೂಡ ಲಭ್ಯವಿದೆ. ಸೊ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಸೊ ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಇದ್ದಾಗ ನಾವು ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಮೆಕ್ಯಾನಿಸಮನ್ನು ರಿಪೇರ್ ಮಾಡ್ಬೋದು ಸರ್ಜರಿ ಮೂಲಕ. ಓಕೆ, ಈ ಸರ್ಜರಿ ಎಕ್ಸಾಂಪಲ್, ಕಿವಿ ಪರ್ದೆ ಹರಿದಿದೆ, ಕಿವಿ ಪರ್ದೆ ಮುಚ್ಚೋದ್ರಿಂದ ಅವನಿಗೆ ಕಿವಿ ಕೇಳಿಸೋದು ಸಾಮಾನ್ಯ ರೀತಿಯಲ್ಲಿ ಸರಿ ಹೋಗುತ್ತೆ. ಇದು ಕಂಡಕ್ಟಿವ್ ಹಿಯರಿಂಗ್ ಲಾಸಲ್ಲಿ ನಾವು ಕಾಮನ್ನಾಗಿ ಮಾಡುವಂಥ ಚಿಕಿತ್ಸೆ. ಅದಾದ ನಂತರ ಸೆನ್ಸರಿ ನ್ಯೂರಲ್ ಹಿಯರಿಂಗ್ ಲಾಸಲ್ಲಿ ಆದಷ್ಟು ಚಿಕಿತ್ಸೆಗಳು ಇಲ್ಲದೇ ಇದ್ದರೂ ಕೂಡ ಸರ್ಜರಿ ಮಾಡಲಿಕ್ಕೆ ಆಗಲ್ಲ. ಆದರೂ ಅತ್ಯಾಧುನಿಕ ರೀತಿಯ ಟೆಕ್ನಾಲಜಿಯಿಂದ ಈಗ ಕಾಕ್ಲಿಯರ್ ಇಂಪ್ಲ್ಯಾಂಟ್ ಅಂತ ಬಂದಿದೆ. ಸೊ ಕಾಕ್ಲಿಯರ್ ಇಂಪ್ಲ್ಯಾಂಟನ್ನು ಅಳವಡಿಸೋದ್ರ ಮೂಲಕ ಅವರಿಗೆ ಇಂಪ್ರೂವ್ ಮಾಡ್ಬೋದು. ಸೊ ಅದು ಆಗದೇ ಇಲ್ಲ ಅಂತೇಳಿದರೆ ಕೊನೆಯ ಭಾಗದಲ್ಲಿ ಶ್ರವಣ ಯಂತ್ರಗಳು. ಸೊ ಶ್ರವಣ ಯಂತ್ರಗಳಲ್ಲಿ
ಶ್ರವಣ ಯಂತ್ರಗಳಂತ ಹೇಳಿದರೆ ಕಿವಿಯ ಮಿಷಿನ್ಗಳು. ಸೊ ದೀಸ್ ಆರ್ ಸ್ಮಾಲ್ ಡಿವೈಸಸ್ ವಿಚ್ ಆಂಪ್ಲಿಫೈ ದ ಸೌಂಡ್ ವಿಚ್ ರೀಡ್ ವಿಚ್ ಸೆನ್ಸ್ ಇನ್ ಟು ದ ಇಯರ್. ಓಕೆ, ಸೊ ಇಯರಿಂಗ್ ಏಡ್ಸ್ ಅಂತ ಹೇಳ್ತೀವಿ. ಸೊ ಹಲವಾರು ರೀತಿಯ ಇಯರಿಂಗ್ ಏಡ್ಸ್ ಇದೆ, ಲೈಕ್ ಪಾಕೆಟ್ ಟೈಪ್ ಇದೆ, ಅನಲಾಗ್ ಟೈಪ್ ಇದೆ ಆ್ಯಂಡ್ ಡಿಜಿಟಲ್ ಟೈಪ್ ಇದೆ. ಸೊ ಇವೆಲ್ಲ ಶ್ರವಣ ಯಂತ್ರಗಳು ಈಗ ನಿಮಗೆ ಅಮೆಝಾನಲ್ಲೂ ಲಭ್ಯ ಇರುತ್ತೆ, ಫ್ಲಿಪ್ಕಾರ್ಟಲ್ಲೂ ಲಭ್ಯ ಇರುತ್ತೆ. ಬಟ್ ಆದರೆ ಯಾವುದನ್ನು ತೊಗೊಳೋದಕ್ಕೆ ಹೋಗ್ಬಿಡಿ. ಸೊ ಅಕಸ್ಮಾತ್ ನಿಮಗೆ ಏನಾದರೂ ಶ್ರವಣ ದೋಷ ಇದ್ದಲ್ಲಿ ಅದನ್ನು ಪರೀಕ್ಷೆ ಮಾಡಿಸ್ಬೇಕು. ಆ ಪರೀಕ್ಷೆಗೆ ಅನುಗುಣವಾಗಿ ನೀವು ಕಿವಿ ಮಿಷಿನ್ಗಳನ್ನು ತೊಗೋಬೇಕಾಗುತ್ತೆ. ಸೊ ತಗೊಳ್ಳೋಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು, ಅದರಲ್ಲಿ ಕ್ವಾಲಿಟಿ ಮ್ಯಾಟರ್ಸ್. ಓಕೆ, ನೀವು ಅಮೆಝಾನಲ್ಲಿ 1500 ರೂಪಾಯಿಗೂ ಸಿಗುತ್ತೆ, 2000 ರೂಪಾಯಿಗೂ ಸಿಗುತ್ತೆ, 500 ರೂಪಾಯಿಗೂ ಸಿಗುತ್ತೆ. ಬಟ್ ಅದು ನಿಮಗೆ ಕ್ವಾಲಿಟಿ ಕೊಡೋಲ್ಲ. ಸೊ ಇಫ್ ಯು ವಾಂಟ್ ಇಟ್, ನೀವು ತೊಗೋಬೇಕು ಅಂತ ಹೇಳಿದ್ರೆ ವೇಟ್ ಮಾಡಿ, ಹಣ ಕೂಡಿಕ್ಕಿ. ಸೊ ಕೊನೆಯ ಪ್ರಮಾಣದಲ್ಲಿ ತೊಗೊಳ್ಳಿ, ಒಳ್ಳೆಯ ಕ್ವಾಲಿಟಿ ತೊಗೊಳ್ಳಿ. ಓಕೆ, ನಾವು ನಿಮಗೆ ಹೇಳುವಂಥದ್ದು ಒಳ್ಳೆಯ ಶ್ರವಣ ಯಂತ್ರಗಳನ್ನು ತೊಗೊಳ್ಳಿ. ಸೊ ಶ್ರವಣ ಯಂತ್ರಗಳನ್ನು ಹಾಕೋದ್ರಿಂದ ನಿಮಗೆ ಕಿವಿ ಕೇಳಿಸುತ್ತೆ. ಸೊ ನಿಮ್ಮ ಶ್ರವಣ ದೋಷಕ್ಕೆ ಅನುಗುಣವಾಗಿ ನೀವು ಶ್ರವಣ ಯಂತ್ರಗಳನ್ನು ತಗೊಳ್ಳೋದ್ರಿಂದ ನೀವು ನಿಮ್ಮ ಕಾರ್ಯವೈಖರಿಗಳನ್ನು ಆರಾಮಾಗಿ ಮಾಡ್ಕೋಬೋದು. ನೀವು ಎಲ್ಲ ಕೆಲಸಗಳನ್ನು ಮಾಡ್ಬೋದು, ನೀವು ಮನೆಯಲ್ಲಿರ್ಬೋದು, ನೀವು ಕೆಲಸಕ್ಕೆ ಹೋಗ್ಬೋದು. ಓಕೆ, ಸೊ ಯಾವುದೇ ಥರ ತೊಂದರೆ ಇಲ್ಲದೇ ನೀವು ಆರಾಮಾಗಿ ನೀವು ಕೆಲಸ ಮಾಡ್ಕೊಂಡಿರ್ಬೋದು. ಸೊ ಅದರಿಂದ ನಾನು ನಿಮಗೆ ಸಲಹೆ ಕೊಡ್ತಾ ಇರೋದು, ನೀವು ನಿಮಗೆ ನಿಮ್ಮ ಸಂಬಂಧಿಕರಲ್ಲಿ, ನಿಮ್ಮಲ್ಲಿ ಅಥವಾ ನಿಮಗೆ ಯಾರಿಗಾದರೂ ಈ ವಿಡಿಯೋ ನೋಡ್ತಾ ಇರುವಂಥ ಎಲ್ಲರಿಗೂ ಒಂದು ಸಂದೇಶ ಏನಂತ ಹೇಳಿದರೆ, ನಿಮಗೆ ಯಾವುದೇ ಥರದ ಕಿವಿ ಕೇಳಿಸುವ ಸಮಸ್ಯೆ ಇದ್ದಲ್ಲಿ ಕಿವಿಯ ಶ್ರವಣ ಯಂತ್ರಗಳನ್ನು ತಗೋಬೋದು. ಅದರಿಂದ ನಿಮಗೆ ಉಪಯೋಗ ಆಗುತ್ತೆ. ಆದರೆ ತಗೊಳ್ಳೋಕ್ಕಿಂತ ಮುಂಚೆ ಉತ್ತಮವಾದ ಶ್ರವಣ ಯಂತ್ರಗಳನ್ನು ತಗೊಳ್ಳಿ. ನಿಮಗೆ ಯಾರಿಗಾದರೂ ಈ ಥರ ಸಮಸ್ಯೆ ಇದ್ದಲ್ಲಿ ಈ ಒಂದು ಕೆಳಗಿನ ನಂಬರಿಗೆ ಸಂಪರ್ಕಿಸಬಹುದು. ಸಂಪರ್ಕಿಸುವ ಮೊದಲು ನಿಮ್ಮಲ್ಲಿ ಯಾವುದೇ ಥರದ ಹಳೆಯ ರಿಪೋರ್ಟ್ಗಳಿದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಶೇರ್ ಮಾಡಿ. ತದಾದ ನಂತರ ನೀವು ನಿಮ್ಮ ಸಮಸ್ಯೆಯೊಂದಿಗೆ ನಮ್ಮನ್ನು ಸಂಪರ್ಕಿಸಬಹುದು. ಸೊ ಇಲ್ಲಿ ತನಕ ಕೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಟು ಮೈ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ಚಾನಲ್. ಧನ್ಯವಾದ.